ಪಾಪ ಕುಟುಂಬಕ್ಕೆ ಮಲಗೋದಕ್ಕೆ ಮನೆ ಇರಲಿಲ್ಲ. ರೈಲ್ವೆ ಶೆಡ್ಡಿನ ಕೆಳಗೆ ಮಲಗ್ತಾ ಇತ್ತು. ಅಜ್ಜಿ ಸೊಳ್ಳೆ ಪರದೆಯನ್ನು ಹಾಕ್ಕೊಂಡು ಮೊಮ್ಮಗಳ ಜೊತೆ ಮಲಗಿದ್ರು. ಆದರೆ ಯಾರೋ ದುರುಳರು ಆ 4 ವರ್ಷದ ಮೊಮ್ಮಗಳನ್ನು ಅಪಹರಿಸಿದ್ದಾರೆ. ಅಪಹರಿಸಿ ಅತ್ಯಾಚಾರ ಮಾಡಿರೋ ಶಂಕೆ. ಬಂಜಾರ ಸಮುದಾಯದ ಪುಟ್ಟ ಕೂಸಿನ ಮೇಲೆ ಮೃಗೀಯ ವರ್ತನೆ. ಅಜ್ಜಿಯ ಪಕ್ಕ ಮಲಗಿದ್ದ 4 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ. ಬಂಜಾರ ಸಮುದಾಯದ ಪುಟ್ಟ ಕೂಸಿನ ಮೇಲೆ ಅತ್ಯಂತ ಮೃಗೀಯ ಪೈಶಾಚಿಕ ವರ್ತನೆ. ಸೊಳ್ಳೆ ಪರದೆ ಹಾಕಿ ಮಲಗಿದ್ದ ಮಗು ಪರದೆ ಹರಿದು ಅಪಹರಣ. ರೈಲ್ವೆ ಶೆಡ್ ಬಳಿ ಮಲಗಿದ್ದ ಅಜ್ಜಿ ಮತ್ತು ಮೊಮ್ಮಗಳು. ಮನೆ ಇಲ್ಲದ ಕಾರಣ ರಸ್ತೆ ಬದಿ ಮಲಗುತ್ತಿದ್ದ ಕುಟುಂಬ. ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಯಾಗಿಲ್ಲ. ಎಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಸರೆ ಇಲ್ಲದೆ ಮನೆ ಕಳೆದುಕೊಂಡ ಕುಟುಂಬವೊಂದು ನಿರ್ಗತಿಕರಂತೆ ರೈಲ್ವೆ ನಿಲ್ದಾಣದ ಅಕ್ಕಪಕ್ಕದ ಶೆಡ್ ಬಳಿ ಸೊಳ್ಳೆ ಪರದೆ ಹಾಕೊಂಡು ಕೇವಲ 4 ವರ್ಷದ ಸಣ್ಣ ಕೂಸದು. ಆಕೆ ಹೆಣ್ಣು ಅನ್ನುವ ಕಾರಣಕ್ಕೆ ಆ ಮಗುವನ್ನು ಈ ಪ್ರಪಂಚದಲ್ಲಿ ಮಗುವನ್ನು ಭೇದ ಭಾವ ಇಲ್ಲದೆ ಸೊಳ್ಳೆ ಪರದೆ ಹಾಕೊಂಡು ಮಲಗಿದ್ರಂತ ಪರದೆನ ಹರಿಯಲಾಗಿದೆ. ಆ ಹೆಣ್ಣು ಮಗಳನ್ನ ಹೊತ್ಕೊಂಡು ಹೋಗಲಾಗಿದೆ. ನಿರ್ಜನ ಪ್ರದೇಶದಲ್ಲಿ ಆ ಹೆಣ್ಣು ಮಗಳ ಮೇಲೆ ಮಾಡಬಾರದ ಕೃತ್ಯವನ್ನ ಮಾಡಿದ್ರು ಅನ್ನೋ ಶಂಕೆ ವ್ಯಕ್ತವಾಗಿದೆ ಈಗ. ಕಾರಣ ಅಲ್ಲಿ ಪಕ್ಕದಲ್ಲೇ ಇದ್ದಂತಹ ಚರಂಡಿಯಲ್ಲಿ ಆ ಹೆಣ್ಣು ಮಗಳ ಶರೀರ, ಜೀವಂತ ಶರೀರ ಪತ್ತೆಯಾಗಿತ್ತು. ಆ ಹೆಣ್ಣು ಮಗಳ ಬಾಯಿಂದ ರಕ್ತಸ್ರಾವ, ಮೂಗಲ್ ರಕ್ತಸ್ರಾವ. ಆಕೆಯನ್ನು ಪಕ್ಕದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಟ್ರೀಟ್ಮೆಂಟ್ ಮುಂದುವರಿಸಲಾಗಿದೆ. ಆದರೆ ಈ ದುರುಳರು ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋಗಿದ್ದು ಯಾಕೆ? ಅಜ್ಜಿ ನಿದ್ದೆಯ ಮಂಪರ್ನಲ್ಲೇ ಒಂಥರ ಘಟನೆಗಳು ಕಂಡಿದ್ದಾವೆ ಅಜ್ಜಿಗೆ. ಅಜ್ಜಿ ಕೊಡೋ ಸ್ಟೇಟ್ಮೆಂಟ್ ಪ್ರಕಾರ ಯಾರೋ ಬಂದು ಸೊಳ್ಳೆ ಪರದೆ ಹರಿಯೋ ತರಹದ ಅನುಭವ ಆಯಿತು. ಆ ಹೆಣ್ಣು ಮಗಳನ್ನು ಯಾರೋ ಅಪಹರಣ ಮಾಡಿರೋ ಶಂಕೆ ಇದೆ. ಕೋಲ್ಕತ್ತಾದ ತಾರಕೇಶ್ವರ ಚರಂಡಿಯಲ್ಲಿ ಪತ್ತೆಯಾಗಿತ್ತು ಆ ಮಗುವಿನ ದೇಹ, ಜೀವಂತ ದೇಹ. ತೀವ್ರ ರಕ್ತಸ್ರಾವದಿಂದ ಬಳಲಿದ್ದ ಮಗು. ಅದೃಷ್ಟವಶಾತ್ ಪ್ರಾಣಕ್ಕೇನು ಸಮಸ್ಯೆಗಳಿಲ್ಲ. ಟ್ರೀಟ್ಮೆಂಟ್ ಮುಂದುವರಿಸಲಾಗಿದೆ. 8 ತಿಂಗಳ ಮಕ್ಕಳ ಮೇಲೆ, 4 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಇದೆಂಥ ಕೆಟ್ಟ ಸಮಾಜ. ಹೆಣ್ಣು ಮಗಳೊಬ್ಬಳು ಸ್ವತಂತ್ರವಾಗಿ ಬಸ್ಸಿನಲ್ಲಿ ಸಂಚರಿಸೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಗಳು ಸ್ವತಂತ್ರವಾಗಿ ನಗರ, ಗ್ರಾಮೀಣ ಭಾಗದಲ್ಲಿ ಒಬ್ಬಂಟಿಯಾಗಿ ಹೋಗೋದಕ್ಕೆ ಸಾಧ್ಯ ಆಗದಂತಹ ಪ್ರಪಂಚ. ಕೆಲ ದೇಶಗಳಲ್ಲಿ ರೇಪಿಸ್ಟರ್ನ ಹಗಲೇ ನೇತಾಕ್ಬಿಡ್ತಾರೆ. ಅದನ್ನು ನಾವು ಇದೆಂತಹ ದೇಶ ಅಂತ ಕರಿತೀವಿ. ಹಂಗೆ ಮಾಡದಲ್ಲೇ ಇದ್ರೆ ಹಿಂಗೆ ಇದು ಆಗಲ್ಲ, ಸಂಭವಿಸೋದಿಲ್ಲ. ಇಲ್ಲಿ ಹೆಣ್ಣು ಮಗಳನ್ನು ಹಣ್ಣಿನಂತೆ ಕಚ್ಚಿರೋ ಆ ರೆಡ್ಡಿಗೆ ಜೈಲಿನಲ್ಲಿ ರಾಜನಂತೆ ನೋಡಿಕೊಳ್ಳಲಾಗುತ್ತೆ. ಹಿಂಗಿದ್ದಾಗ ಈ ತರಹದ ಕೃತ್ಯಗಳು ಸಂಭವಿಸುತ್ತಲೇ ಇರುತ್ತೆ. ಇದು ಕೋಲ್ಕತ್ತಾದಲ್ಲಿ ನಡೆದಿರತಕ್ಕಂತಹ ಘಟನೆ. ಆ ಹೆಣ್ಣು ಮಗಳಿಗೆ ಅದೃಷ್ಟವಶಾತ್ ಪ್ರಾಣಕ್ಕೇನು ಸಮಸ್ಯೆ ಆಗಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ಕೇಸ್ ದಾಖಲಾಗಿದೆ. ದುರುಳರನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಆ ಭಾಗದ ಪೊಲೀಸರು ಇದ್ದಾರೆ. ಇನ್ನೂ ಕೂಡ ಆರೋಪಿಗಳು ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.